ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಇದ್ದಕ್ಕಿದ್ದ ಹಾಗೆ ಬಂದು ದುಡ್ಡು ಕೊಡಿ ಅಂತಂದ್ರೆ ಹೇಗಾಗತ್ತೆ? ಸ್ವಲ್ಪ ಟೈಮ್ ಕೊಡಿ. ನೋಡ್ರಿ, ಈಗಾಗಲೇ ನಿಮಗೆ ತುಂಬಾ ಟೈಮ್ ಕೊಟ್ಟಾಗಿದೆ. ಇನ್ನು ನಾನು ಟೈಮ್ ಕೊಡಕ್ ಆಗೋದಿಲ್ಲ. ನಾಳೆ ಸಾಯಂಕಾಲದೊಳಗಡೆ ನನ್ನ ಹಣ ನನ್ಗೆ ವಾಪಸ್ ಕೊಟ್ರೆ ಸರಿ, ಇಲ್ಲಾಂದ್ರೆ ಮನೆ ಖಾಲಿ ಮಾಡ್ಬೇಕಾಗುತ್ತೆ. ಏನಯ್ಯ ನೀ ಹೇಳ್ತಿರೋದು? ನಾವು ಮನೆ ಖಾಲಿ ಮಾಡಬೇಕಾ? ಅಲ್ಲಯ್ಯ, ಇದ್ದಕ್ಕಿದ್ದ ಹಾಗೆ ಬಂದು ದುಡ್ಡು ಕೊಡಿ ಇಲ್ದವ್ರೆ ಮನೆ ಖಾಲಿ ಮಾಡಿ ಅಂತಂದರೆ ಹಾಗೆಯೇ ಆಗುತ್ತೆ. ನೋಡು, ನಮಗೆ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು. ಅದೆಲ್ಲ ಆಗಲ್ಲ ಯಜಮಾನ್ರೆ, ನನಗೆ ದುಡ್ಡು ಬೇಕು ಅಷ್ಟೇ. ನೋಡು, ಇದುವರೆಗೂ ನಾವು ಬಡ್ಡಿನ ಕಾಲಕ್ಕೆ ಸರಿಯಾಗಿ ಕಟ್ಟಿದ್ದೀವಿ. ಅದ್ರ ಜೊತೆಗೆ ಅಸಲು ಹಣದಲ್ಲೂ ಸ್ವಲ್ಪ ಕೊಟ್ಟಿದ್ದೀವಿ. ಇವಾಗ ಇದ್ದಕ್ಕಿದ್ದ ಹಾಗೆ ಬಂದು ಬಾಕಿ ಹಣನೆಲ್ಲ ಒಟ್ಟಿಗೆ ಕೊಡಿಲ್ದವ್ರೆ ಮನೆ ಖಾಲಿ ಮಾಡಿ ಅಂದರೆ ಏನಯ್ಯ ಅರ್ಥ? ಇಷ್ಟು ದಿವಸ ಇಲ್ಲದೆ ನೀನು ಇವತ್ತಿದ್ದಕ್ಕಿದ್ದ ಹಾಗೆ ಬಂದು ಹೀಗೆ ಕೇಳ್ತಿರೋದು ನೋಡಿದ್ರೆ ನಿನ್ನನ್ನು ಯಾರೋ ಕಳಿಸಿರಬೇಕು ಅಂತ ಅನಿಸುತ್ತೆ. ನಮ್ಮನ್ನ ಯಾರು ಕಳಿಸ್ತಾರೆ? ನಮ್ಮ ದುಡ್ಡು ನಾವು ಕೇಳೋದಕ್ಕೆ ಬೇರೆಯವ್ರು ಯಾರು ಕಳಿಸ್ಕೊಡ್ತಾರೆ? ನಿಮ್ಮ ಮೊಮ್ಮಗ ಮಧ್ಯೆ ಹೋಗಿ ಜೈಲ್ ಸೇರ್ಕೊಳ್ತಾನೆ, ಅವನನ್ನ ಜೈಲ್ ಸೇರ್ಕೊಂಡ್ಬಿಟ್ರೆ ನಮ್ಗೆ ಯಾರಿಗೆ ದುಡ್ಡು ಕೊಡ್ತಾರೆ? ನಾನಿದ್ದೀನಲ್ಲ, ನಾನು ತೀರಿಸ್ತೀನಿ. ನೋಡ್ರಿ, ನಿಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ. ಇವತ್ತು ನಾಳೆನೋ ಬಿದ್ದೋಗೋ ಮರ ಫಲ ಕೊಡು ಅಂದ್ರೆ ಕೊಡೋಕ್ಕಾಗುತ್ತಾ? ನಾಳೆ ಏನಾದರೂ ನಿಮ್ಗೆ ಹೆಚ್ಚು ಕಮ್ಮಿ ಆಗಿ ನೋಡಿ, ಹಾಗೆಲ್ಲ ಮಾತಾಡಬೇಡಿ. ನೀವು ಸಾಲ ಕೊಟ್ಟಿದ್ದೀರಾ ನಿಜ, ಹಾಗಂತ ಈ ರೀತಿ ಎಲ್ಲ ಮಾತಾಡೋ ಯಾವ ಅಧಿಕಾರನೂ ನಿಮಗಿಲ್ಲ. ಅಯ್ಯೋ, ಇರೋದು ತಾನೇ ನಾನು ಹೇಳ್ತಾ ಇರೋದು. ಆಸ್ಪತ್ರೆಯಲ್ಲಿ ಆಕ್ಸಿಡೆಂಟ್ ಆಗಿ ಇದು ಬಂದವ್ರು ಇವ್ರು ನಂಬ್ಕೊಂಡು ನನ್ನ ಸಾಲ ಬಿಟ್ಕೊಡಕ್ಕಾಗುತ್ತಾ? ನನಗೆ ಇವಾಗ ದುಡ್ಡು ತುಂಬ ಎಮರ್ಜೆನ್ಸಿ ಇದೆ. ನನ್ನ ಹಣ ನಾಳೆ ಸಾಯಂಕಾಲದೊಳಗಡೆ ನನಗೆ ಬೇಕು ಅಷ್ಟೇ. ಇಲ್ಲ ಅಂದರೆ ಈ ಮನೆನ ಖಾಲಿ ಮಾಡಬೇಕಾಗುತ್ತೆ. ಈ ಮನೆ ಹರಾಜಾಕಾದ್ರೂ ನನ್ನ ದುಡ್ಡನ್ನ ನಾನು ತಗೊಳ್ತೀನಿ. ಏಯ್, ಬನ್ನಿ ಹೋಗೋಣ. ತಾತ, ಏನ್ ಮಾಡೋದೀಗ? ನಾಳೆನೇ ಅಮ್ಮನ ಸೀಮಂತ, ಎಲ್ಲರೂ ಮನೆಯಲ್ಲೇ ಇರ್ತಾರೆ. ಇಂಥ ಸಮಯದಲ್ಲಿ ಇವ್ರೇನಾದರೂ ಬಂದು ಗಲಾಟೆ ಮಾಡಿದ್ರೆ ಅಮ್ಮನ ಸೀಮಂತನೂ ಸರಿಯಾಗಿ ನಡೆಯಲ್ಲ. ಎಲ್ಲರೂ ಮನಸ್ಸು ಹಾಳಾಗ್ಬಿಡುತ್ತೆ ತಾತ. ನನಗೆ ಕ್ಷಮಿಸ್ಬಿಡು ತಾತ. ನನ್ನಿಂದಾಗಿ ನೀನು ಈ ಮನೆನೇ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಪಾಪಿ ನಾನು ಮಾಡಿರೋ ತಪ್ಪು ನಿನ್ ಮೇಲೆ ಹೊರೆ ಆಗಿದೆ ತಾತ. ನನಗೆ ಈ ಮನೇಲಿರೋ ಯಾವ ಯೋಗ್ಯತೆನೂ ಇಲ್ಲ. ನಾನು ಬದಲಾಗಿದ್ದೀನಿ ತಾತ, ಆದ್ರೆ ನಾನು ಮಾಡಿರೋ ಆ ತಪ್ಪುಗಳು ನನ್ ಬಿಡ್ತಿಲ್ಲ. ಆಯಿತು, ಯೋಚನೆ ಮಾಡಬೇಡ. ನಿನ್ನ ತಪ್ಪುಗಳು ನಿನಗೆ ಅರ್ಥ ಆಗಿ ನೀನು ಬದಲಾಗಿದ್ದೀಯಲ್ವಾ? ಆ ಸಮಾಧಾನದ ಮುಂದೆ ಇವೆಲ್ಲ ದೊಡ್ಡ ಸಮಸ್ಯೆಗಳೇ ಅಲ್ಲ. ನೋಡು, ಒಂದಲ್ಲ ಒಂದು ದಾರಿ ಸಿಕ್ಕೇ ಸಿಗತ್ತೆ. ಏನು ಯೋಚನೆ ಮಾಡಬೇಡ ತಾತ. ನಾಳೆ ಅಮ್ಮನ ಸೀಮಂತ ಇದೆ. ನಾಳೆನೇ ಏನಾದರೂ ನಾಳೆ ತುಳಸಿ ಸೀಮಂತ ಚೆನ್ನಾಗಾಗಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಗಮನ ಕೊಡಿ. ಆ ಮನೆಯವರೆಲ್ಲ ಇಲ್ಲಿಗೆ ಬಂದಾಗ ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡಿ. ಅವ್ರಿಗೆ ಈ ವಿಷಯ ಗೊತ್ತಾಗೋದೇ ಬೇಡ. ನಾವೇನೋ ಗೊತ್ತಾಗೋದು ಬೇಡ ಅಂತ ಅನ್ಕೋಬಹುದು ತಾತ, ಆದ್ರೆ ಸಾಲ ಕೊಟ್ಟವ್ರ ಮನೆ ಹತ್ರ ಬಂದ್ರೆ ಅವ್ರು ಬರೋದ್ರೊಳಗೆ ಈ ಸಮಸ್ಯೆಗೆ ಏನಾದರೂ ಪರಿಹಾರ ಸಿಗುತ್ತಾ ಅಂತ ನಾನು ನೋಡ್ತೀನಿ. ಧೈರ್ಯವಾಗಿರೋ ಮಗು, ನಾನಿದ್ದೀನಿ ಕಣೋ. ಸಂಧ್ಯಾ, ಸಮಾಧಾನ ಮಾಡ್ಕೊ. ಸರಿ, ನಾನು ಅಷ್ಟೆಲ್ಲ ಮಾಡಿದ್ರು ತಾತಂಗ್ ನನ್ ಮೇಲೆ ಇನ್ನೂ ಪ್ರೀತಿ ಕಮ್ಮಿ ಆಗಿಲ್ಲ. ಮೊದ್ಲೆಲ್ಲ ತಾತ ನನ್ಗೆ ತುಂಬಾ ಬೈತಿದ್ರು. ಅದನ್ನ ನೋಡಿ ತಾತಂಗ್ ನನ್ ಮೇಲೆ ಪ್ರೀತಿನೇ ಇಲ್ಲ ಅನ್ಕೊಂಡಿದ್ದೆ.
ಆದ್ರೆ ಈಗ ತಾತ ನನಗೋಸ್ಕರ ಈ ಮನೆನೇ ಮುಡುಪಾಗಿಡೋಕೆ ತಯಾರಾಗಿದ್ದಾರೆ. ಸರಿ, ತಾತನ ದೊಡ್ಡತನದ ಮುಂದೆ ನಾ ತುಂಬಾ ಚಿಕ್ಕವಳಾಗ್ಬಿಟ್ಟೆ. ಬೈಯೋರು ಬದುಕಕ್ಕೆ ಹೇಳ್ತಾರೆ ಅನ್ನೋದನ್ನ ಕೇಳಿಲ್ವಾ ಸಂಧ್ಯಾ? ತಾತ ನಿನಗೆ ಬೈತಾ ಇದ್ದಿದ್ದು ನೀನು ಬದಲಾಗಿ ಬದುಕು ಕಟ್ಕೊಳ್ಳಿ ಅಂತ. ಈಗಲೂ ಅಷ್ಟೇ ಅವ್ರು ಹೇಳ್ತಾ ಇದ್ದಾರಲ್ಲ, ನಾನು ಏನಾದರೂ ವ್ಯವಸ್ಥೆ ಮಾಡ್ತೀನಿ ಅಂತ. ಅವ್ರು ಹೇಳೋದನ್ನು ಕೇಳೋಣ ಸಂಧ್ಯಾ. ಮೊದಲು ನಾಳೆ ನಡೆಯೋ ಕಾರ್ಯದ ಬಗ್ಗೆ ಯೋಚನೆ ಮಾಡೋಣ. ಆ ಮನೆಯವರೆಲ್ಲ ಇಲ್ಲಿಗೆ ಬಂದಾಗ ನಾವೆಲ್ಲ ಖುಷಿಯಾಗಿರಬೇಕು. ಯಾವುದೇ ಕಾರಣಕ್ಕೂ ಈ ವಿಷಯ ಯಾವುದೂ ಅವ್ರಿಗೆ ಗೊತ್ತಾಗ್ದಲೇ ಇರೋ ಹಾಗೆ ನೋಡ್ಕೋಬೇಕು ಸಂಧ್ಯಾ. ಸರಿ ಸರಿ, ಹಾಗೆ ಆಗ್ಲಿ. ಆದ್ರೂ ತಾತ 10 ಲಕ್ಷನ ಎಲ್ಲಿಂದ ತರ್ತಾರೆ? ಸಾಲ್ಗಾರ್ ಏನಾದ್ರೂ ಮನೆ ಮುಂದೆ ಬಂದ್ರೆ ಏನಾಗ್ಬೋದು? ಸರಿ, ಈ ಫೈಲೆಲ್ಲ ಇವತ್ತೇ ಕ್ಲಿಯರ್ ಮಾಡಿಬಿಡು. ಮಹೇಶ ಕೆಫೆ ನೋಡ್ಕೊಳ್ಳೋದ್ರಿಂದ ನನಗೆ ಬೇರೆ ಕೆಲಸಗಳಿಗೆ ಓಡಾಡೋದು ಸ್ವಲ್ಪ ಸುಲಭ ಆಯಿತು. ಅವನಿರೋದ್ರಿಂದ ನನಗೆ ಆನೆ ಬಲ ಬಂದಂಗಾಗಿದೆ. ತಾತ ಸಮರ್ಥ್, ಬನ್ನಿ ಬನ್ನಿ. ಹೇಗಿದ್ದೀರಾ ತಾತ? ಓಹ್, ನಾನಂತೂ ಚೆನ್ನಾಗಿದ್ದೀನಪ್ಪ. ನೀವೆಲ್ಲ ಹೇಗಿದ್ದೀರಿ? ಹೇಗಿದ್ದೀಯಾ ಮಾಧವ? ಚೆನ್ನಾಗಿದ್ದೀನಿ ತಾತ, ನಿಮ್ಮ ಆಶೀರ್ವಾದ. ಬಿಡು ಪಾಪು, ನಡೆಯೋಕ್ಕಾಗದಿರೋ ಅಷ್ಟೇನು ನನಗೆ ಸುಸ್ತಾಗಿಲ್ಲ. ಆದರೂ ಈ ಟೈಮಲ್ಲಿ ನೀವು ಆರಾಮಾಗಿರ್ಬೇಕು. ಮಾವ, ನೀವು ಕೂತ್ಕೊಳ್ಳಿ. ನಾನು ಕೂತ್ಕೋತೀನಮ್ಮ. ನಂದು ಒಂದು ಜೀವ, ಆದರೆ ನಿಂದು 2 ಜೀವ. ನೀ ಕೂತ್ಕೋ. ಓಹೋ, ಥ್ಯಾಂಕ್ ಯು. ಸೊಸೆ ಅಂದರೆ ಚಿನ್ನದಂಥ ಸೊಸೆ ಕಣಮ್ಮ ನೀನು. ಈ ಮನೆಗೆ ಬರ್ತಿದ್ದ ಹಾಗೆ ಅದೇನಿರುತ್ತೋ ಏನಿರೋಲ್ವೋ, ಆದರೆ ಈ ನಿನ್ನ ನಗುಮುಖ, ಈ ಸತ್ಕಾರ, ಇದಂತೂ ಇದ್ದೇ ಇರುತ್ತೆ. ಸಂಸ್ಕಾರ ಅಂದರೆ ಇದೇ ಅಲ್ವಾ? ಇದೆಲ್ಲ ನಿಮ್ಮಂಥ ಹಿರಿಯರಿಂದ ಕಲ್ತಿದ್ದು ತಾತ. ಅಮ್ಮ ನೋಡ್ಕೊಳ್ಳೋ ರೀತಿ ನೋಡಿದ್ರೆ ನಾನು ಕಲಿಬೇಕಾಗಿರೋದು ಇನ್ನೂ ಇದೆ ಅನ್ಸುತ್ತೆ. ಅತ್ತೆಗೆ ತಕ್ಕಂಥ ಸೊಸೆ ಹೀಗಿರಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.